ಎಲ್ಲರಿಗೂ ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗಿನಲ್ಲಿ ಬೆಳಕಿದೆ. ಇವತ್ತು ನಾನು ಪುನರ್ಜನ್ಮ ಗುರುಗಳು ಇವರುಗಳ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ. ಪುನರ್ಜನ್ಮ ಗುರುಗಳು ಯಾರು ಅಂತ ನಿಮಗೆ ಗೊತ್ತಿರಬಹುದು. ತುಂಬ ಜನ ಇದ್ದಾರೆ. ಅವರೇನು ಮಾಡ್ತಾರೆ, ಹಿಂದಿನ ಜನ್ಮಕ್ಕೆ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಯಾವ ರೀತಿ ಸಮಸ್ಯೆ ಆಗಿತ್ತು ಅಥವಾ ನಮ್ಮ ಮನಸ್ಸಲ್ಲಿ ಯಾವ ರೀತಿ ಒಂದು ಗೊಂದಲಗಳಿದೆ ಹಿಂದಿನ ಜನ್ಮದ್ದಾಗಿರಲಿ, ಅದನ್ನು ಹಿಪ್ನೋಟೈಸ್ ಮಾಡಿ ಅವ್ರನ್ನ ಹಿಂದಿನ ಜನ್ಮಕ್ಕೆ ಕರ್ಕೊಂಡೋಗಿ ಆಮೇಲೆ ಅದಕ್ಕೆ ಏನೋ ಒಂಥರ ಪರಿಹಾರ ಕೊಡಿಸೋ ಥರ ಮಾಡ್ತಾರಲ್ವ, ನೀವು ಟಿ ವಿಲೆಲ್ಲ ನೋಡಿರ್ತೀರ. ಮತ್ತು ಅದೇ ರೀತಿ ಗುರುಗಳು ನಿಮ್ಮ ಸಿಟಿಯಲ್ಲಿ ಅಥವಾ ನಿಮ್ಮ ಊರಲ್ಲಿ ಬಂದು ಆಗಾಗ ಬಂದು ಕೆಲವರಿಗೆ ಈ ಥೆರಪಿಯನ್ನು ಮಾಡ್ತಿರಬಹುದು. ಅವ್ರಗಳ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ. ಇದು ಒಂದನ್ನು ನಾವು ಅಂದ್ಕೋಬೇಕು, ಈ ಜಗತ್ತು ಯಾವ ರೀತಿ ನಡೀತಾ ಇದೆ, ಮನುಷ್ಯನ ಮೇಲೆ ಯಾವುದ್ಯಾವುದು ಪರಿಣಾಮ ಬೀರುತ್ತೆ, ಹಿಂದಿನ ಜನ್ಮ ಮುಂದಿನ ಜನ್ಮ ಅನ್ನೋದು ಇದೆಯಾ ಇಲ್ವಾ, ಇದನ್ನು ನಿಖರವಾಗಿ ತಿಳ್ಕೊಂಡವರು ಇದ್ದಾರಾ ಇಲ್ವಾ ಅನ್ನೋದನ್ನು ನೀವು ಯೋಚನೆ ಮಾಡಿ. ಅಥವಾ ಅದು ನಮಗೆ ಗೊತ್ತಿದೆಯಾ ಇಲ್ವಾ ಅಂತ. ನಮಗೆ ಗೊತ್ತಿಲ್ಲ ಈ ಜಗತ್ತು ಯಾವ ದೃಷ್ಟಿಯಿಂದ ನಡೀತಾ ಇದೆ, ಅದು ಯಾವ ಲಾಜಿಕಲ್ಲಿ ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಕೆಲವರು ಅದು ನಮಗೆ ಗೊತ್ತಿದೆ ಅನ್ನೋ ರೀತಿ ವರ್ತಿಸ್ತಾ ಇರ್ತಾರೆ ಕೆಲವು ಗುರುಗಳು. ಅದು ಸತ್ಯನ ಅಲ್ವ ಅನ್ನೋದನ್ನು ನಾವು ಯೋಚನೆ ಮಾಡಲೇಬೇಕು. ಇಲ್ಲಿ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂದರೆ ನೋಡಿ, ಈ ರೀತಿ ಪುನರ್ಜನ್ಮ ಎನ್ನುವ ಗುರುಗಳು ನಮ್ಮ ಮನಸ್ಸಿನ ಕಂಟ್ರೋಲನ್ನು ತಗೋತಾರೆ. ಈ ಮನಸ್ಸು ಯಾರಿಗೆ ವೀಕ್ ಇರುತ್ತೆ ಅಂಥವರು ಬೇಗ ಹಿಪ್ನೋಟೈಸ್ ಆಗಿಬಿಡ್ತಾರೆ. ಅವರೊಂದು ರೀತಿ ಹಿಪ್ನೋಟೈಸ್ ಮಾಡ್ತಾರೆ. ಅವರು ಆ ಸ್ಥಿತಿಯಲ್ಲಿ ಅವರ ಮನಸ್ಸನ್ನು ಕಂಟ್ರೋಲ್ ಮಾಡುವಾಗ ಅವರಲ್ಲಿ ಪ್ರಾಮಾಣಿಕತೆ ಇರಬೇಕು. ಇಲ್ಲ ಅಂದರೆ ಅವರನ್ನು ದುರ್ಬಳಕೆ ಮಾಡಿಕೊಳ್ಳುವ ಚಾನ್ಸ್ ಇರುತ್ತೆ. ಇದನ್ನು ನಾವು ಯೋಚನೆ ಮಾಡಬೇಕು. ಯಾರಿಗೆ ಮನೋವ್ಯಾಧಿ ಇರುತ್ತೆ ಅಥವಾ ಮಾನಸಿಕವಾಗಿ ಯಾರೋ ಸ್ವಲ್ಪ ವೀಕ್ ಇರ್ತಾರೆ ಅಂಥವರಿಗೆ ಇಂಥ ಚಿಕಿತ್ಸೆಗಳು ಹೆಲ್ಪ್ ಆಗುತ್ತೆ ಒಂದೊಂದು ಸಂದರ್ಭದಲ್ಲಿ. ಆದರೆ ಅದು ಎಷ್ಟೋ ಕಡೆ ನಾವು ಗಮನಿಸ್ತಾ ಇರ್ತೇವೆ, ಈ ಗುರುಗಳು ಏನು ಮಾಡ್ತಾರೆ ಅಂದರೆ ಆ ಥೆರಪಿ ಈ ಥೆರಪಿ ಇದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ, ಅವ್ರ ಜೊತೆ ಹೋಗ್ತಾನೆ ಇರಬೇಕು. ಆ ರೀತಿ ಒಂದು ರೀತಿ ವಶೀಕರಣ ಮಾಡ್ತಾರ ಆಗ್ಬಿಡುತ್ತೆ ಅವರಿಗೆ. ಈ ಚೈನಿಂದ ನಾವು ಹೊರಗೆ ಬರಬೇಕಾಗತ್ತೆ. ಅದೇನಾಗುತ್ತೆ, ಅವ್ರಿಗೇನೋ ಒಂದು ಕಾಯಿಲೆ ಇದ್ದರೆ ಅದು ಗುಣ ಆದಂತೆ ಭಾಸವಾಗುತ್ತೆ. ಆ ಸಂದರ್ಭದಲ್ಲಿ ಆ ಕಾಯಿಲೆ ಅನ್ನೋದು ಹಾಗೆ ಇರುತ್ತೆ. ಆದರೆ ಅವ್ರ ಜೊತೆ ಹೋಗಿದ್ರೆ ನನಗೆ ಕಡಿಮೆ ಆಗುತ್ತೇನೋ ಅನ್ನೋ ದೃಷ್ಟಿಯಿಂದ ಹೋಗಿ ಒಂದಿಷ್ಟು ದುಡ್ಡು ಕಳ್ಕೊತಾರೆ. ಅದರಿಂದ ಪ್ರಯೋಜನ ಆಗಿರಬಹುದು. ಆ ಥರ ಉದಾಹರಣೆಗಳನ್ನು ಕೆಲವೊಂದು ನಾವು ನೋಡಿರ್ತೇವೆ. ಅದಿಲ್ಲ ಅಂತ ಹೇಳಿದ್ರೆ ಅವರಿಗೆಲ್ಲೋ ಒಂದು ರೀತಿ ಅವರಿಗೆ ಮಾನಸಿಕವಾಗಿ ವೀಕ್ ಇರ್ತಾರೆ. ಅವ್ರಿಗೇನೋ ಒಂದು ಈ ರೀತಿ ಸಮಸ್ಯೆ ಇತ್ತು, ಅದನ್ನು ಬಗೆಹರಿಸಿದ್ದೀವಿ ಅಂತ ಹೇಳಿದ ತಕ್ಷಣ ಅವರಿಗದು ಗುಣ ಆಗ್ಬೋದು. ನಾನು ಅದನ್ನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದರಿಂದ ಅವರು ಒಬ್ಬ ವ್ಯಕ್ತಿಯನ್ನು ದುರ್ಬಳಕೆ ಮಾಡಿಕೊಳ್ಬಹುದು. ಯಾಕೆ ಅಂದರೆ ಅವರು ನಮ್ಮ ಮನಸ್ಸಿನ ಕಂಟ್ರೋಲನ್ನು ತಗೋತಾರೆ. ಅದನ್ನು ನಾವು ಗಮನದಲ್ಲಿಟ್ಕೋಬೇಕು. ಆಗ ನಮ್ಮ ಮನಸ್ಸಿನ ಕಂಟ್ರೋಲನ್ನು ಇನ್ನೊಬ್ರಿಗೆ ಕೊಡ್ತೇವೆ ಅಂದರೆ ಆ ವ್ಯಕ್ತಿ ಎಷ್ಟು ಪ್ರಾಮಾಣಿಕನಾಗಿರಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಇಲ್ಲ ಅಂದರೆ ನಾವು ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತೇವೆ. ಹಾಗಾಗಿ ಇಂತಹ ಪುನರ್ಜನ್ಮ ಗುರುಗಳ ಬಗ್ಗೆ ಅಥವಾ ನೀವು ಅಲ್ಲಿ ಏನೋ ಥೆರಪಿಗೆ ಹೋಗ್ತಾ ಇದ್ದೀರಾ ಅಂದರೆ 100 ಬಾರಿ ಯೋಚಿಸಿ. ಇದರಿಂದ ನನಗೆ ನಿಜವಾಗ್ಲೂ ಲಾಭ ಇದೆಯಾ ಅಥವಾ ನಾನು ಮೋಸ ಹೋಗ್ತಾ ಇದ್ದೇನಾ? ಇಲ್ಲ ಅಂದರೆ ನೀವು ಕಷ್ಟದಲ್ಲಿ ಸಿಕ್ಕಾಕೊಳ್ತೀರಾ ಅಥವಾ ಒಂದಿಷ್ಟು ಹಣವನ್ನು ಕಳ್ಕೊತೀರಾ. ನೀವು ಮಾನಸಿಕವಾಗಿ ನೀವೇ ಸ್ಟ್ರಾಂಗ್ ಆಗ್ತಾ ಬನ್ನಿ. ಆಗ ಇಂಥ ಇದಕ್ಕೆ ನೀವು ಹೋಗೋ ಅವಶ್ಯಕತೆ ಬೀಳಲ್ಲ. ಇದು ನನ್ನ ಅಭಿಪ್ರಾಯ ಆಗಿದೆ. ಯಾಕೆಂದರೆ ಇದು ನಾವು ಸಮಾಜದಲ್ಲಿ ನೋಡ್ತಾ ಇರ್ತೇವೆ. ಆ ಥೆರಪಿ ಮಾಡ್ತೇವೆ, ಇಷ್ಟು ದುಡ್ಡು ಕೊಡಿ, ಈ ರೀತಿ. ಧನ್ಯವಾದಗಳು.